ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಪಿಬಿಕೆಸ್ ವಿರುದ್ಧ ಆರ್ಸಿಬಿ ತಂಡಕ್ಕೆ 23 ರನ್ಗಳ ಭರ್ಜರಿ ಗೆಲುವು. ಪಾಯಿಂಟ್ಸ್ ಟೇಬಲ್ ನಲ್ಲಿ ದೊಡ್ಡ ದೊಡ್ಡ ಬದಲಾವಣೆ ಆಗಿದೆ. ಆರ್ಸಿಬಿ ತಂಡ ಈ ಸೀಸನ್ ನಲ್ಲಿ ಅದ್ಭುತವಾಗಿ ಕೂಡ ಆಡ್ತಾ ಇದೆ. ಪಾಯಿಂಟ್ಸ್ ಟೇಬಲ್ ನಲ್ಲಿ ದೊಡ್ಡ ದೊಡ್ಡ ಬದಲಾವಣೆ ಕೂಡ ಆಗಿ ಹೋಗಿದೆ. ಅಷ್ಟಕ್ಕೂ ಪಿಬಿಕೆಸ್ ವಿರುದ್ಧ ಆರ್ಸಿಬಿ ತಂಡ ಗೆದ್ದ ಬಳಿಕ ಪಾಯಿಂಟ್ಸ್ ಟೇಬಲ್ ನಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಗೊತ್ತಾ? ಇದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದರಿಂದ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕೊನೆವರೆಗೂ ನೋಡೋದನ್ನ ಮರಿಲೇಬೇಡಿ ಸ್ನೇಹಿತರೆ. ಹೌದು, ಧರ್ಮಶಾಲಾ ಕ್ರೀಡಾಂಗಣದಲ್ಲಿ ನಡೆದಂತ ಈ ಪಂದ್ಯದಲ್ಲಿ ಪಿಬಿಕೆಸ್ ವಿರುದ್ಧ ಆರ್ಸಿಬಿ ಅದ್ಭುತ ಗೆಲುವನ್ನು ಪಡೆದುಕೊಂಡಿದೆ 23 ರನ್ಗಳಿಂದ. ಬಳಿಕ ಪಾಯಿಂಟ್ಸ್ ಟೇಬಲ್ ನಲ್ಲಿ ಸ್ಫೋಟಕ ಬದಲಾವಣೆ ಆಗಿ ಹೋಗಿದೆ. ಈ ಪಂದ್ಯದಲ್ಲಿ ಮೊದಲು ಟಾಸ್ ಸೋತು ಬ್ಯಾಟ್ ಮಾಡಿದಂತ ಆರ್ಸಿಬಿ ತಂಡ 20 ಓವರ್ಗಳಲ್ಲಿ 222 ರನ್ಗಳಿಗೆ 4 ವಿಕೆಟ್ ಕಳೆದುಕೊಂಡು ಪಂಜಾಬ್ ಕಿಂಗ್ಸ್ ತಂಡಕ್ಕೆ 223 ರನ್ಗಳ ಟಾರ್ಗೆಟ್ ಅನ್ನು ನೀಡಿತ್ತು. ಆರಂಭದಲ್ಲಿ ಆರ್ಸಿಬಿ ತಂಡ ಅದ್ಭುತವಾದ ಲೈವ್ ಅನ್ನ ಕಂಡುಕೊಂಡಿತ್ತು. ಜೋಕೋಬ್ ಬೆಥೆಲ್ ಆರಂಭದಲ್ಲಿ 11 ರನ್ ಗಳಿಸಿ ಹೊರಟಾದ್ರೆ ಇತ್ತ ವಿರಾಟ್ ಕೊಹ್ಲಿ ಅದ್ಭುತ ಫಾರ್ಮ್ ನಲ್ಲಿ ಕೂಡ ಕಾಣಿಸ್ಕೊಳ್ತಾರೆ. 37 ಎಸೆತಗಳಲ್ಲಿ 3 ಸಿಕ್ಸ್ ಹಾಗೂ 4 ಫೋರ್ ಗಳೊಂದಿಗೆ 58 ರನ್ ಕೂಡ ವಿರಾಟ್ ಕೊಹ್ಲಿ ಅವರು ಕಂಪ್ಲೀಟ್ ಮಾಡ್ತಾರೆ. ಇತ್ತ ಕನ್ನಡಿಗ ದೇವದತ್ ಪಡಿಕ್ಕಲ್ 25 ಎಸೆತಗಳಲ್ಲಿ 3 ಸಿಕ್ಸ್ ಹಾಗೂ 4 ಫೋರ್ ಗಳೊಂದಿಗೆ 45 ರನ್ ಕೂಡ ಕಂಪ್ಲೀಟ್ ಮಾಡ್ತಾರೆ. ಆರ್ಸಿಬಿ ಕಡೆಯಿಂದ ವಿರಾಟ್ ಕೊಹ್ಲಿ ಹಾಗೂ ದೇವದತ್ ಪಡಿಕ್ಕಲ್ ಅವರಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬರುತ್ತೆ. ವೆಂಕಟೇಶ್ ಅಯ್ಯರ್ ಅವರು ಸಾಕಾಗಿ ಕೂಡ ಆಡ್ತಾರೆ. 40 ಎಸೆತಗಳಲ್ಲಿ 4 ಸಿಕ್ಸ್ ಹಾಗೂ 8 ಫೋರ್ ಗಳೊಂದಿಗೆ 73 ರನ್ ಕೂಡ ಕಂಪ್ಲೀಟ್ ಮಾಡ್ತಾರೆ. ಹಾಗೂ ಕೊನೆವರೆಗೂ ನಿಂತು ನಾಟ್ಔಟ್ ಆಗಿ ಕೂಡ ನಿಲ್ತಾರೆ. ವೆಂಕಟೇಶ್ ಅಯ್ಯರ್ ಅವರು ಸಾಕಾಗಿ ಕೂಡ ಪರ್ಫಾರ್ಮೆನ್ಸ್ ನೀಡ್ತಾರೆ. ಆರ್ಸಿಬಿ ಧ್ವಂಸಾದ್ರೆ ಮಾಡುತ್ತೆ ಪಿಬಿಕೆಸ್ ತಂಡವನ್ನ ಮೊದಲನೇ ನಲ್ಲಿ. ವಿರಾಟ್ ಕೊಹ್ಲಿ, ದೇವದತ್ ಪಡಿಕ್ಕಲ್, ವೆಂಕಟೇಶ್ ಅಯ್ಯರ್ ಅವರು ಸಖತ್ತಾಗಿ ಆಡ್ತಾರೆ. ಈ ಮೂಲಕವಾಗಿ ಆರ್ಸಿಬಿ ತಂಡ 222 ರನ್ ಗಳನ್ನ ಕಲೆ ಹಾಕಿ ಪಂಜಾಬ್ ಕಿಂಗ್ಸ್ ತಂಡಕ್ಕೆ 223 ರನ್ ಗಳ ಬೃಹತ್ ಟಾರ್ಗೆಟ್ ಅನ್ನು ನೀಡುತ್ತೆ. ಆರ್ಸಿಬಿ ಬೌಲಿಂಗ್ ಬರಕ್ಕೆ ಪಂಜಾಬ್ ಕಿಂಗ್ಸ್ ತಂಡ ಧ್ವಂಸಾದ್ರೆ ಆಗುತ್ತೆ. ಪಂಜಾಬ್ ಪರವಾಗಿ ಯಾರ ಕಡೆನೂ ಕೂಡ ಅಷ್ಟು ಪರ್ಫಾರ್ಮೆನ್ಸ್ ಬರೋದಿಲ್ಲ. ಬಂದಿದ್ದಂತ ಹೇಳಿದ್ರೆ ಶಶಾಂಕ್ ಸಿಂಗ್ ಅವರು 56 ರನ್ ಕೂಡ ಕಲೆ ಹಾಕ್ತಾರೆ. ಇತ್ತ ಶೆಡ್ಗೆ 35 ರನ್ ಕೂಡ ಕಲೆ ಹಾಕ್ತಾರೆ. ಕೂಪರ್ ಕೆನಲ್ಲಿ 37 ರನ್ ಕೂಡ ಗಳಿಸ್ತಾರೆ. ಈ ಮೂಲಕವಾಗಿ ಪಂಜಾಬ್ ಕಿಂಗ್ಸ್ ತಂಡ 20 ಓವರ್ಗಳಲ್ಲಿ 199 ರನ್ ಗಳಿಗೆ 8 ವಿಕೆಟ್ ಕಳೆದುಕೊಂಡು ಕಂಪ್ಲೀಟ್ಲಿ ಧ್ವಂಸ ಆಗಿ ಹೋಗುತ್ತೆ. ಆರ್ಸಿಬಿ ತಂಡದ ಬೌಲಿಂಗ್ ಬರಕ್ಕೆ ಸಖತ್ತಾಗಿ ಕೂಡ ಡಾಮಿನೇಟ್ ಮಾಡಿದೆ. ಆರ್ಸಿಬಿ ತಂಡ ಈ ಸೀಸನ್ ನಲ್ಲಿ ಟೇಬಲ್ ಟಾಪರ್ಸ್ ಗೆ ಹೋಗಿ ಕೂತಿದೆ. ಪಂಜಾಬ್ ವಿರುದ್ಧ ಆರ್ಸಿಬಿ ತಂಡ ಗೆದ್ದ ಬಳಿಕ ಹೀಗಿದೆ ನೋಡಿ ಐಪಿಎಲ್ ನ ಟಾಪ್ 4 ಪಾಯಿಂಟ್ಸ್ ಟೇಬಲ್. ಇಂದು ಪಂಜಾಬ್ ವಿರುದ್ಧ ಆರ್ಸಿಬಿ ತಂಡ ಗೆದ್ದ ಬಳಿಕ ಆರ್ಸಿಬಿ ತಂಡ ಡೈರೆಕ್ಟ್ ಆಗಿ ಪ್ಲೇ ಆಫ್ ಗೆ ಸೇರಿಕೊಂಡಿದೆ. ಅದ್ಭುತ ಪರ್ಫಾರ್ಮೆನ್ಸ್ ನೀಡ್ತಾ ಬಂದಿದೆ ಆರ್ಸಿಬಿ ತಂಡ. 18 ಪಾಯಿಂಟ್ ಮಾಡಿಕೊಂಡಿದೆ. 13 ಪಂದ್ಯಗಳಲ್ಲಿ 9 ಪಂದ್ಯನೂ ಕೂಡ ವಿನ್ ಆಗಿ ಸಾಕಷ್ಟು ಡಾಮಿನೇಷನ್ ಮಾಡಿದೆ ಆರ್ಸಿಬಿ ತಂಡ. ಇತ್ತ ಜಿಟಿ ತಂಡ 13 ಪಂದ್ಯಗಳಲ್ಲಿ 8 ಪಂದ್ಯವನ್ನ ವಿನ್ ಆಗಿ 16 ಪಾಯಿಂಟ್ ಮಾಡಿಕೊಂಡಿದೆ. ನೆಕ್ಸ್ಟ್ ಪಂದ್ಯ ಏನಾದ್ರೂ ಜಿಟಿ ತಂಡ ಗೆತ್ತು ಅಂತ ಹೇಳಿದ್ರೆ ಜಿಟಿ ತಂಡನೂ ಕೂಡ ಪ್ಲೇ ಆಫ್ ಗೆ ಸೇರುತ್ತೆ. ಆರ್ಸಿಬಿ ತಂಡನೂ ಕೂಡ ಆಲ್ರೆಡಿ ಪ್ಲೇ ಆಫ್ ಗೆ ಹೋಗಾಗಿದೆ. ಎಸ್ಆರ್ಎಚ್ ತಂಡ 12 ಪಂದ್ಯಗಳಲ್ಲಿ 7 ಪಂದ್ಯನೂ ಕೂಡ ವಿನ್ ಆಗಿ 14 ಪಾಯಿಂಟ್ ಮಾಡಿಕೊಂಡು 3ನೇ ಸ್ಥಾನದಲ್ಲಾದ್ರೆ ಎಸ್ಆರ್ಎಚ್ ತಂಡ ಇದೆ 4ನೇ ಸ್ಥಾನದಲ್ಲಿ. ಪಂಜಾಬ್ ಕಿಂಗ್ಸ್ ತಂಡ ಇಂದು ಸೋತ ಬಳಿಕ 13 ಪಂದ್ಯಗಳಲ್ಲಿ 6 ಪಂದ್ಯವನ್ನ ವಿನ್ ಆಗಿ 13 ಪಾಯಿಂಟ್ ಮಾಡಿಕೊಂಡಿದೆ. ಪಂಜಾಬ್ ಕಿಂಗ್ಸ್ ತಂಡ ಆಲ್ಮೋಸ್ಟ್ ಡೌಟ್ ಅಂತಾನೆ ಹೇಳ್ಬೋದು ಪ್ಲೇ ಆಫ್ ಗೆ ಬರೋದಕ್ಕೆ. ಯಾಕಂದ್ರೆ ರಾಜಸ್ಥಾನ್ ರಾಯಲ್ಸ್ ತಂಡ 3 ಪಂದ್ಯಗಳು ಬಾಕಿ ಇವೆ. ಸಿಎಸ್ಕೆ ತಂಡಕ್ಕೆ 2 ಪಂದ್ಯಗಳು ಬಾಕಿ ಇದೆ. ಪಿಬಿಕೆಸ್ ತಂಡಕ್ಕೆ ಇನ್ನು ಕೇವಲ 1 ಪಂದ್ಯ ಮಾತ್ರ ಬಾಕಿ ಇದೆ. ಅದು ಗೆಲ್ತು ಅಂತ ಹೇಳಿದ್ರೆ 15 ಪಾಯಿಂಟ್ ಮಾತ್ರ ಆಗುತ್ತೆ. ಆರ್ ತಂಡ ಸಿಎಸ್ಕೆ ತಂಡ ಗೆತ್ತು ಅಂತ ಹೇಳಿದ್ರೆ ಟಾಪ್ ಗೆ ಬರುತ್ತೆ. ಪಿಬಿಕೆಸ್ ತಂಡ ಆಲ್ಮೋಸ್ಟ್ ಡೌಟ್ ಅಂತಾನೆ ಹೇಳ್ಬೋದು ಪ್ಲೇ ಆಫ್ ಗೆ ಬರೋದಕ್ಕೆ. ಇದು ಪಿಬಿಕೆಸ್ ವಿರುದ್ಧ ಆರ್ಸಿಬಿ ತಂಡ ಗೆದ್ದ ಬಳಿಕ ಪಾಯಿಂಟ್ಸ್ ಟೇಬಲ್ ನಲ್ಲಿ ಆದಂತ ಬದಲಾವಣೆ ಆಗಿತ್ತು. ಆರ್ಸಿಬಿ ತಂಡ ಪ್ಲೇ ಆಫ್ ಗೆ ಸೇರಿಕೊಂಡಿದೆ. ಇನ್ನು ಜಿಟಿ ಗೆತ್ತು ಅಂತ ಹೇಳಿದ್ರೆ ಪ್ಲೇ ಆಫ್ ಗೆ ಬರುತ್ತೆ. ನಿಮ್ಗೆ ಅನಿಸ್ತಾ ಇದ್ರ ಬಗ್ಗೆ ತಪ್ಪಾದ ಕಾಮೆಂಟ್ ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ.